ಸೊ ನಮಸ್ಕಾರ ಸ್ನೇಹಿತರೆ. ಸೊ ಕೆ ಸೆಟ್ ಈ 2023 ಫೈನಲ್ ಕೀ ಆನ್ಸರ್ ಮತ್ತು ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ, ಅಂದರೆ ಟೆಂಪರರಿ ಸ್ಕೋರ್ಸ್. ಸೊ ಹೆಂಗೆ ಚೆಕ್ ಮಾಡಬೇಕಂತೇಳಿ ಇವತ್ತು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ಗೂಗಲಲ್ಲಿ ನಿಮ್ಮ ಫೋನಲ್ಲಿ ಕೆ ಅಂತ ಸರ್ಚ್ ಮಾಡಿಬಿಟ್ಟು ಸೊ ಮೊದಲೇ ಬರೋ ಲಿಂಕಲ್ಲಿ ಕ್ಲಿಕ್ ಮಾಡಬೇಕು. ಆನಂತರ ಪ್ರವೇಶದಲ್ಲಿ ಹೋಗಿ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ 2023 ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇಲ್ಲಿ ಅಂತಿಮ ಕೀ ಉತ್ತರಗಳಂತಿವೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸಬ್ಜೆಕ್ಟು, ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟು. ಫಾರ್ ಎಕ್ಸಾಂಪಲ್ ಜನರಲ್ ಪೇಪರ್ ನೋಡೋದಾದರೆ ಜನರಲ್ ಪೇಪರ್ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಈ ಥರ ತೋರಿಸುತ್ತೆ. ಸೊ ಕೀ ಆನ್ಸರ್ ತೊಗೊಂಡು ನಿಮ್ಮದು ನೋಡ್ಬೋದು. ಸೊ ಅದಕ್ಕಿಂತ ಬೆಟ್ರ್ ಅಂದರೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಮೊದಲನೇದಾಗಿ ತಾತ್ಕಾಲಿಕ ಸ್ಕೋರ್ ಪಟ್ಟಿಯ ಪ್ರಕಟಣೆ ಅಂತ ನೋಡೋಣ. ಸೊ ಪ್ರಕಟಣೆ ಏನಪ್ಪ ಅಂತಂದರೆ ನೋಡ್ಬೋದು ನೀವು. ಸೊ ಕೆ ಸೆಟ್ ಪರೀಕ್ಷೆ ಪ್ರಾಧಿಕಾರ 13/1/24 ನಡೆಸಲಾಗಿದೆ ಮತ್ತು ತಾತ್ಕಾಲಿಕ ಕೀ ಉತ್ತರಗಳು ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ 4/4 ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಸೊ ಆಲ್ರೆಡಿ ಬಿಟ್ಟಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಮತ್ತು ಟೋಟಲ್ 41 ವಿಷಯ ಇತ್ತು. ಸೊ ಅದ್ರ ತಾತ್ಕಾಲಿಕ ಅಂಕಪಟ್ಟಿ ಟೆಂಪರರಿ. ಸೊ ಯಾಕಂದರೆ ಇನ್ಮೇಲೆ ಮತ್ತೆ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಅಬ್ಜೆಕ್ಷನ್ ಇದ್ದರೆ ಅವ್ರು ರೈಸ್ ಮಾಡ್ಬೋದು. ಸೊ ಆಕ್ಷೇಪಣೆ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಸೊ ದಿನಾಂಕ 10/5/2024 ಒಳಗೆ ಸೊ KEA-KSET 2023@gmail.comಗೆ ಮೇಲ್ ಮಾಡ್ಬೋದು. ಸೊ ಮೇನಾಗಿ ಒಂದು ನೋಟಿಸ್ ಬಿಟ್ಟಿದ್ದಾರೆ. ಆ ನೋಟಿಸ್ ನೋಡೋದಾದರೆ ಪ್ರಕಟಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಯು KSET 23ರಲ್ಲಿ ಅರ್ಹತೆ ಪಡೆದಿದ್ದಾರೆಂದು ಭಾವಿಸಬಾರದು. ಯಾಕಂದರೆ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅವ್ರು ಏನಾರ ಆಕ್ಷೇಪಣೆ ಹಾಕಿದರೆ ಸೊ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲಿಜಿಬಲ್ ಅಂತ ಹೇಳಿ ತಿಳ್ಕೊಬಾರ್ದು. ಇದು ಜಸ್ಟ್ ಟೆಂಪ್ರರಿ ಟೆಂಟೇಟಿವ್. ಸೊ ಸ್ಕೋರ್ ಪಟ್ಟಿ ನೋಡೋದಾದರೆ ಇಲ್ಲಿ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ನಿಮ್ಮದು ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟು. ಸೊ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್. ಸೊ ಪ್ರೆಸ್ ಮಾಡಿದರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಆನಂತರ ನೀವು ಓಪನ್ ಮಾಡಿದರೆ ಟೋಟಲ್ ಎಷ್ಟು ಜನ, ನಿಮ್ದು ಅಷ್ಟೇ ಅಲ್ಲ, ಎಷ್ಟು ಜನ ಕರ್ನಾಟಕದಲ್ಲಿ ಬರೆದಿದ್ದಾರೆ ಅವ್ರು ಎಲ್ರದ್ದು ಸ್ಕೋರ್ ಕಾರ್ಡ್ಸು ಎಷ್ಟು ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಆದಷ್ಟು ಬೇಗ ಆಕ್ಷೇಪಣೆ ಎಲ್ಲ ಮುಗಿಸಿ ಫೈನಲ್ ರಿಸಲ್ಟ್ ಬಿಡ್ತಾರೆ KSETದು. ಆವಾಗ ಎಲಿಜಿಬಲ್ ಯಾರ್ಯಾರು ಎಲಿಜಿಬಲ್ ಇಲ್ಲ ಅಂತೇಳಿ ತೋರಿಸ್ತಾರೆ. ಇದು ಜಸ್ಟ್ ಪ್ರೊವಿಷನ್ ಸ್ಕೋರ್ ಲಿಸ್ಟು. ಸೊ ಇದ್ರ ಬಗ್ಗೆ ಮತ್ತೆ ಏನಾದರೂ ಮಾಹಿತಿ ಇದ್ದರೆ ಮತ್ತೆ ತಿಳಿಸ್ಕೊಡ್ತೇನೆ.